ಇನ್ನು ಮಲ್ಗಿಯಪ್ಪ ನೀನು? ಈಗ ಮರಕೊಳಕ್ಕೆ ಹೊರಟಿದ್ದೆ ಕಣಪ್ಪ. ಯಾಕಪ್ಪ ಇನ್ನೂ ಎದ್ದಿದ್ಯಾ? ಆಯಾಸ ಮಾಡ್ಕೋತಾ ಇದೆಯಾ ನೀನು? ಮೀನಾ ಎಲ್ಲಿ? ಮೀನಾ ರೂಮಲ್ಲಿ ಇರ್ಬೇಕಣ, ಏನೋ ಬಟ್ಟೆ ಮಾಡ್ತಿರ್ತಾ ಇದ್ಲು. ಹೌದಾ, ಸರಿ ಸರಿ, ನೀನು ಆಯ್ತು ಹೋಗಿ ಮಲ್ಕೊ. ಹ್ಞೂ ಕಣಪ್ಪ, ಮಲ್ಕೊಂಡೆ. ನಾನು ಹಾಕ್ತೀನಿ. ನಾನು ಹಾಕ್ತೀನಿ ಬಿಡು. ಹಾಕ್ತೀನಿ, ಬರೋ ನೀನು ಹೋಗಿ ಮಲ್ಕೊ. ಗುಡ್ ನೈಟ್ ಕಂದ. ಆಪ ಗುಡೆ. ಬಂದ್ರಾ? ಬನ್ನಿ ಬನ್ನಿ. ಅಯ್ಯೋ ಬೇಗ ಬನ್ನಿ ಬೇಗ ಬನ್ನಿ. ಯಾಕೆ ಏನಾಯ್ತೆ? ಬೇಗ ಬನ್ನಿ. ನೋಡಿದ್ರ ಅವಳು ಪಟಾರ ಅಂತ ಬಾಗ್ಲಾಕ್ಬಿಟ್ಲು. ಹಾಕೊಳ್ಳಿ ಬಿಡು, ಒಳಗಡೆ ಕರ್ಕೊಂಡು ಹೋಗಿ ನನ್ನ ಬಗ್ಗೆ ಏನೆಲ್ಲ ಚಾಡಿ ಹೇಳ್ತಾಳೆ ಏನು. ಹೌದಾ? ಹ್ಞೂ. ಮೂರ್ಖಳಿಗೆ ನೂರ್ಕಾಲ ಹೇಳಿದರು ಗೊರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಯಾರ ಮನೇಲಿ ಒಳಗೆ ಸೇರ್ಕೊಂಡು ಏನು ಮಾಡ್ತಾರೆ, ಯಾರು ಬೆಳಗ್ಗೆ ಹೊತ್ತು ಏನು ಮಾಡ್ತಾರೆ, ಯಾರು ಸಂಜೆ ಹೊತ್ತು ಏನು ಮಾಡ್ತಾರೆ, ಕಿವಿಗೊಟ್ಟು ಕೇಳಿಸ್ಕೊಂಡ್ರೆ ಹಿಂಗೆ ಕಿತಾಪತಿ ಮಾಡೋದಂಗೆ, ತಂದು ಹಾಕೋದು ಹೆಂಗೆ, ವಿಷ ಹಿಂಡದಂಗೆ, ನಿಂಬೆ ಹುಳಿ ಹಿಂಡದಂಗೆ, ಬರೀ ಇದನ್ನೇ ಇವತ್ತೇ ಮಾಡ್ತಾ ಕೂತಿರ್ತೀಯಲ್ಲ. ಒಂದು ಮನೆ ಯಜಮಾನಿ ಕಣೆ, ನಿನಗೆ ಯಾವಾಗಲೇ ಬುದ್ಧಿ ಬರೋದು. ಹೋಗಿ ಮಲಕ್ಕಳೆ. ಗುಡ್ ನೈಟ್. ಕರ್ಮಾನಂದು. ಹೋಗಿ ಮಲ್ಕೊಳ್ಳಿ ಅಂತೆ, ನಾನು ಅಲ್ಲೇ ತಾನೇ ಬಂದು ಬಿತ್ಕೋಬೇಕು. ಕರ್ಮ. ಇವ್ರ ಬಾಯಲ್ಲೇನು ಮೈಕ್ ಇಟ್ಕೊಟ್ಟಿದ್ದಾರೆ. ಒಂದು ನಿಮಿಷನೂ ರೆಸ್ಟ್ ಕೊಡದೆ ಮಾತಾಡ್ತಾನೇ ಇರ್ತಾರಲ್ಲ. ಈ ಕಡೆ ಇವರು, ಆ ಕಡೆ ಅವಳು. ಯಾಕೆ ಬಾಗ್ಲೆಲ್ಲ ಹಾಕ್ತಾ ಇರೋದು? ಅಲ್ಲ ಅದೇನೋ ಅರ್ಜೆಂಟಾಗಿ ಮಾತಾಡಬೇಕು, ಬೇಗ ಬನ್ನಿ ಅಂತ ಫೋನ್ ಮಾಡಲ್ಲ ಕರೆದೆ. ಅದು ನಾನೇನೋ ಹೇಳ್ತೀನಿ, ತಪ್ಪಾಗಿ ತಿಳ್ಕೊಬಾರ್ದು. ಲೈಕ್ ಬಾಗ್ಲು ಹಾಕ್ಬಿಟ್ಟು ನೀನು ತಪ್ಪಾಗಿ ತಿಳ್ಕೊಬಾರ್ದು ಅಂತಂದ್ರೆ ಹೇಗೆ? ರೀ, ಆಯ್ತು ಹೇಳಮ್ಮ, ಅದೇನಂತ ಹೇಳು. ಅದು ಇನ್ಮೇಲೆ ತಿಂಗಳಿಗೆ ನಾವು ಸ್ವಲ್ಪ ದುಡ್ಡನ್ನ ಅತ್ತೆ ಕೈ ಕೊಟ್ಬಿಡೋಣ. ಇದೇನೇ ಇದು ಹೊಸ ರೂಲ್ಸು? ರೂಲ್ಸ್ ಅಂತ ಏನೂ ಇಲ್ಲ. ಇವತ್ತು ರೋಹಿಣಿ ಅವ್ರು ಕೂಡ 5,000 ಕೊಟ್ಟರು ಅತ್ತೆಗೆ. ಅತ್ತೆ ಎಷ್ಟು ಖುಷಿ ಪಟ್ರು ಗೊತ್ತಾ? ನಾವ್ಯಾಕೆ ಕೆಟ್ಟೋರಾಗೋದು ಅಂತ. ಕೆಟ್ಟೋರಾಗೋದು ಏನೇ ಇದೆ? ಮನೆ ಖರ್ಚಿಗೆ ಅಂತ ನಾವು ತಿಂಗಳ ಕೊಡ್ತಾನೆ ಇದೀವಲ್ಲ. ಅದು ಅಲ್ಲದೆ ಅಪ್ಪನ ಪೆನ್ಷನ್ ದುಡ್ಡು ಸಕ್ಕರೆ ಕೈಗೆ ಹೋಗೋದು, ಆ ಪೆಂಗೆ ಏನೋ ದುಡಿತಾ ಇದೀನಿ ಅಂತಾನೆ ಅವ್ನು ದುಡಿಯೋದು ಸಕ್ಕರೆ ಕೈಗೆ ಹೋಗೋದು. ಆಮೇಲೆ ರವಿ ಶ್ರುತಿ ಕೂಡ ದುಡಿತಾ ಇದಾರೆ, ಅವರು ಕೂಡ ಕೊಡ್ಬೋದು. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಜನರಿಗಿಂತ ಜಾಸ್ತಿ ಸಕ್ಕರೆನೆಲ್ಲ ದುಡಿತಾ ಇರೋದು. ಸಾಕಷ್ಟು ದುಡ್ಡಿದೆಯಲ್ಲ, ಮತ್ತಿನ್ನೇನು ಬೇಕು? ಎಲ್ರೂ ಒಂದು ನಾವೇ ಒಂದ ಅನ್ನೋ ಪ್ರಶ್ನೆ ಕೂಡ ನೀವು ಕೇಳ್ತಿದ್ದೀರಾ. ಈಗ ಎಲ್ರೂ ಒಂದು ನಾವೇ ಒಂದಾ? ಆಯ್ತು, ಅದನ್ನ ಆಮೇಲೆ ಯೋಚನೆ ಮಾಡೋಣ. ಅಲ್ಲ, ಈ ಪೌಡ್ರಮ್ಮ ಇದ್ದಕ್ಕಿದ್ದಾಗೆ ಯಾಕೆ 5,000 ಕೊಟ್ರು? ಬ್ಯೂಟಿ ಪಾರ್ಲರಿಂದ ದುಡ್ಡು ಬರುತ್ತಲ್ಲ. ಅಲ್ಲಮ್ಮ, ಅವಮ್ಮ ಪಾರ್ಲರ್ ಓಪನ್ ಮಾಡಿ 5 ರಿಂದ 6 ತಿಂಗಳಾಗಿದೆ. ಇವಾಗೇನು ಹೊಸದಾಗಿ ದುಡ್ಡು ತಂದು ಕೊಡೋದು? ಇಷ್ಟು ದಿನ ಏನು ಸಮಸ್ಯೆ ಇತ್ತೋ ಏನೋ. ಇಷ್ಟು ದಿನ ಇದ್ದಿದ್ದಲ್ಲಮ್ಮ ಸಮಸ್ಯೆ. ಈಗಿರೋದು ಸಮಸ್ಯೆ ಅಂದ್ರೆ ಯೋಚನೆ ಮಾಡು. ರವಿ ಶ್ರುತಿ ಅಲ್ವಾ ಮನೆಯಿಂದ ಓಡೋಗಿ ಮದುವೆ ಆದವರು. ಆದರೆ ಅವ್ರ ಕೋಪನೆಲ್ಲ ಮರೆತು ವಾಪಸ್ಸು ನಮ್ಮನೆ ಕರ್ಕೊಂಬಂದು ಬಿಟ್ಬಿಟ್ಟು ಹೋದ್ರು. ಅವರ ಅಮ್ಮ ಮಗಳನ್ನ ನೋಡೋಕೆ ಅವಾಗ ಬರ್ತಾರೆ. ಉಳ್ಕೊಳ್ಳೋಕೆ ರೂಮ್ ಇಲ್ಲ ಅಂತಂದ್ರೆ ಬಂದು ಗಲಾಟೆ ಮಾಡ್ತಾರೆ. ಆದರೆ ಈ ಪೌಡ್ರಮ್ಮನ ತಂದೆ ಮಾತ್ರ ಅಷ್ಟೊಂದು ಸ್ಟ್ರಿಕ್ಟ್. ಇನ್ನೊಂದು ಪಾಯಿಂಟು, ದುಡ್ಡು ಬೇಕು ಅಂದ ತಕ್ಷಣ ಕಂತೆ ಕಳಿಸ್ತಾರೆ. ನೀನು ಯೋಚನೆ ಮಾಡು, ಕೇಳಿದ ತಕ್ಷಣ ದುಡ್ಡು ಕಳಿಸೋ ತಂದೆಗೆ ಮಗಳನ್ನ ಕಣ್ಣಾರೆ ನೋಡ್ಬೇಕು ಅಂತ ಒಂದು ಚೂರು ಅನ್ಸಲ್ವಾ? ಹೌದಲ್ವಾ? ಇಲ್ಲಿ ಏನೋ ಸ್ಕ್ಯಾಮ್ ನಡೀತದೆ ಕಣೆ. ಇವರೆಲ್ಲ ಮೋಸ ಮಾಡಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಲಾಸ್ಟಲ್ಲಿ ಬಂದು ಲಂಚನ ಪ್ರೀತಿ ಹೆಸರು ಕೊಡ್ತಾ ಇದ್ದಾರೆ. ಇನ್ಮೇಲೆ ಆ ಪೌಡ್ರಮ್ಮನ ಮೇಲೆ ನಂದೊಂದು ಕಣ್ಣಿರುತ್ತೆ. ಅದೇನು ಸ್ಕ್ಯಾಮ್ ಮಾಡ್ತಾಳೆ ನೋಡಿ ತಿಳ್ಕೊಡೋಣ. ಶಾಂತಿ, ಯಾಕೆ ನಿದ್ದೆ ಬರ್ತಿಲ್ವಾ? ಯಾಕೆ ಶಾಂತಿ? ಮಾತ್ರೆ ತೊಗೊಂಡಿರ್ತೀವಿ, ಊಟ ಆದ್ಮೇಲೆ ನೀರು ಕುಡ್ದಿರ್ತೀವಿ, ಹಾಲಲ್ಲಿ ಒಂದು ಬಾತ್ರೂಮ್ ಕಡೆ ಇಲ್ಲ.
ನನ್ನ ಕಷ್ಟ ನಿಮ್ಗೆ ಈಗ ಅರ್ಥ ಆಗ್ಬೇಕು. 3 ಜನ ಬಾಗಿಲು ಹಾಕೊಂಡು ಮಲಗಿದ್ದಾರೆ. ಯಾರಿಗೂ ನಮ್ಮ ಬಗ್ಗೆ ಚಿಂತೆ ಇಲ್ಲ. ಹೊರಗಡೆ ಇನ್ನೊಂದು ಬಾತ್ರೂಮ್ ಇದೆಯಲ್ಲೇ. ಹುಳ ಹುಟ್ಟೆಗಳೆಲ್ಲ ಓಡಾಡ್ತಿದ್ರೆ ಏನು ಮಾಡೋದು? ನನಗೆ ತುಂಬ ಕಷ್ಟ ಆಗ್ತಿದೆ. ನಾನು ಹೇಳಿದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ರಾ ನೀವು? ಯಾವ ವಿಷಯ? ರೀ, ನನಗೆ ರೂಮ್ ಬೇಕು, ಜೊತೆಗೆ ಮನೆಯಲ್ಲಿ ನೆಮ್ಮದಿರೋ ಬೇಕು. ಸೂರ್ಯ ಮೀನಾನ ಬೇರೆ ಮನೆಗೆ ಕಳಿಸೋದ್ರ ಬಗ್ಗೆ ಕೇಳಿದ್ದೆ. ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರಿ ನೀವು. ದಯವಿಟ್ಟು ಬೇಗ ನಿರ್ಧಾರ ಮಾಡಿ. ನನ್ನ ಕೈಲಿ ಹಿಂಸೆ ತಡ್ಕೊಳಕ್ಕಾಗ್ತಿಲ್ಲ ರೀ. ನಾನು ಆಲ್ರೆಡಿ ಒಂದು ನಿರ್ಧಾರ ಮಾಡಾಗಿದೆ. ನಾಳೆ ಬೆಳಗ್ಗೆ ಎಲ್ಲರ ಮುಂದೆ ಆ ನಿರ್ಧಾರ ಹೇಳ್ಬಿಡ್ತೀನಿ. ಸದ್ಯ ಅಂತೂ ತೀರ್ಮಾನ ಮಾಡಿದ್ರಲ್ಲ. ಎಲ್ಲಾದ್ರೂ ಮನೆ ನೋಡಿದ್ದೀರಾ? ಇಬ್ಬರಿರಕ್ಕೆ ಮನೆ ಆಗ್ಬೇಕು ಶಾಂತಿ. ಅಯ್ಯೋ, ಮತ್ತೆ ಬೀದಿಯಲ್ಲಿ ಮಲ್ಕೊಳಕ್ಕಾಗತ್ತೇನ್ರಿ? ಏನು ಬೇಡ, ವೃದ್ಧಾಶ್ರಮಗಳಿದೆಯಲ್ಲ ಅಲ್ಲೋಗಿದ್ಬಿಡೋಣ. ಏನಂದ್ರೆ? ಕೇಳಲಿಲ್ವಾ? ಈ ಊರಲ್ಲೇನೆ 10 ವೃದ್ಧಾಶ್ರಮ ಇದೆ. ಮಲಗಕ್ಕೆ ಜಾಗ ಕೊಡ್ತಾರೆ, ಬಾತ್ರೂಮ್ ಇರುತ್ತೆ, ಜಗಳ ಕದನ ಯಾವುದೂ ಇರಲ್ಲ. ಟಿವಿ ಇರುತ್ತೆ, ಧಾರಾವಾಹಿ ಬರುತ್ತೆ, ಟೈಮಿಗೆ ಸರಿಯಾಗಿ ಮಾತ್ರೇನೋ ಕೊಡ್ತಾರೆ. ಈ ವಯಸ್ಸಲ್ಲಿ ನಮಗೆ ಇನ್ನೇನೇ ಬೇಕು? ಅಂದ್ರೆ ಈ ಮನೆ ಬಿಟ್ಟು ನಾವು ಹೋಗ್ಬೇಕಾ? ಹೌದು. ತಂದೆ ತಾಯಿಯಾಗಿ ಮಕ್ಕಳಿಗೆ ನಾವೊಂದು ಜಾಸ್ತಿ ವ್ಯವಸ್ಥೆ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಭಗವಂತ ನಮ್ಗೆ ಆ ಶಕ್ತಿ ಕೊಡಲಿಲ್ಲ. ಓದ್ಸೋಕ್ಕೆ ಬರ್ಸೋಕ್ಕೆ ಅಂತಾನೆ ದುಡ್ದು ಸಂಪಾದನೆ ಎಲ್ಲ ಮುಗಿದೋಯ್ತು. ಅಯ್ಯ, ಅದಕ್ಕೆ ನಾವ್ ಯಾಕ್ರಿ ಮನೆ ಖಾಲಿ ಮಾಡ್ಬೇಕು? ರಕ್ಕೆ ಪುಕ್ಕ ಗಟ್ಟಿಯಾಗಿದೆ, ಅವ್ರು ಹಾರ್ಕೋತಾರ ಬಿಡಿ. ನಮಗೆ ಅಳಿಗೆ ವಯಸ್ಸಾಗಿರೋದು, ನಮಗೆ ಗೂಡು ಬೇಕಾಗಿರೋದು. ರೆಕ್ಕೆ ಪುಕ್ಕ ಎಲ್ಲ ಹಕ್ಕಿ ಮರಿಗೂ ಗಟ್ಟಿಯಾಗೇ ಇದೆ ಕಣೆ. ಆದರೆ ಅದರಲ್ಲಿ ನಿನ್ನ ಆಯ್ಕೆ ಯಾಕೆ? ಮೀನಾ ಮನೆ ಬಿಟ್ಟು ಹೋದ್ರೆ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕು. ನಿನಗೆ ಓಕೆನಾ? ಒಂದು ಕಾಫಿ ಕೊಡೋದು ಬಿಡು, ಕುಡಿದು ಲೋಟ ತೊಳೆದಿಡೋಕ್ಕೆ ಇನ್ನೊಂದು ಕೈಗಳಿಲ್ಲ ಮನೆಯಲ್ಲಿ, ಅಲ್ವೇನೆ? ಆಗ ನೀನು ಒದ್ದಾಡೋದನ್ನ ನನ್ನ ಕೈನಿಂದ ನೋಡೋಕ್ಕಾಗಲ್ಲ ಕಣೆ. ಹೇಗೂ ಎಲ್ಲರೂ ಚಾಕ್ರಿ ಮಾಡೋಕೆ ಅಂತ ಮೀನಾ ಅನ್ನೋ ಕೆಲಸದವಳು ಮನೇಲಿದ್ದಾಳೆ. ಎಲ್ರಿಗೂ ಉಪಯೋಗಕ್ಕೆ ಬರ್ತಾ ಇದ್ದಾಳೆ. ಪ್ರಯೋಜನಕ್ಕಿಲ್ಲದೆ ಇರೋ ದೇಹ ಮನೇಲಿ ಎರಡೇ. ಯಾರ್ದೇಳು? ನಂದು, ನಿಂದು. ಹೋಗಿ ಹೋಗಿ ನಿಮ್ಮ ಹತ್ರ ನನ್ನ ಸಮಸ್ಯೆ ಹೇಳ್ಕೊಂಡಲ್ಲ, ತಪ್ಪು ನಂದೇ ಬಿಡಿ. ತಪ್ಪು ನಿನ್ನ ಸಮಸ್ಯೆ ಹೇಳ್ಕೊಂಡಿದ್ದಲ್ಲ, ಸೂರ್ಯ ಮೀನನೇ ಒಂದು ಸಮಸ್ಯೆ ಅಂತ ಹೇಳ್ತಾ ಇದೆಯಲ್ಲ ಅದು. ಇದಕ್ಕೆ ಇನ್ನೂ ಒಂದು ಪರಿಹಾರ ಇದೆ. ನಾಳೆಯಿಂದನೇ ಎಲ್ಲರೂ ನಮ್ಮನ್ನೂ ಸೇರಿಸಿ ನಮ್ಮ ಮನೆ ಕೆಲಸನ ನಾವೇ ಮಾಡ್ಕೊಳ್ಳೋಣ. ಪಾಪ ಮೀನಿಗೂ ಕೆಲಸ ಕಮ್ಮಿ ಆಗುತ್ತೆ. ಇದರಿಂದ ಸೂರ್ಯನು ಕೆರಡಿ ಜಗಳ ಮಾಡೋದು ತಪ್ಪುತ್ತೆ. ಈ ಸಮಸ್ಯೆಗೆ ಎರಡೇ ಪರಿಹಾರ. ಒಂದು, ನಾವು ಹೊಂದ್ಕೊಂಡು ಹೋಗೋದು, ಇಲ್ಲ ವೃದ್ಧಾಶ್ರಮ ಸೇರ್ಕೊಳ್ಳೋದು. ನಮ್ಮ ಅಪ್ಪ ಈ ಮನೆ ನನಗೆ ಕೊಟ್ಟಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಆಶ್ರಮ ಸೇರಿಸ್ಬಿಡ್ತಿದ್ರಿ ನೀವು. ಕರ್ಮ, ಇವ್ರ ಹತ್ರ ಹೋಗಿ ಹೇಳಿದ್ನಲ್ಲ, ಇದಕ್ಕೆ ತೆಪ್ಪಗೆ ಮಲ್ಕೊಂಬೋದಿತ್ತು. ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮಗ ನಿಮ್ಮ ಮನೆಯ ಮಗ ಎಂದೆಣಿಸಯ್ಯ. ಅಂಥದ್ರಲ್ಲಿ ಮನೆ ಮಗನ್ನೇ ದೂರ ಮಾಡಕ್ ನೋಡ್ತೀಯಲ್ಲೇ, ಆ ಭಗವಂತನೇ ಕಾಪಾಡಬೇಕು. ಕರ್ಮ ನಿಂದಲ್ಲ ಕಣೆ. ಈ ವಯಸ್ಸಿನಲ್ಲಿ ಇಷ್ಟೆಲ್ಲ ತಾಪತ್ರೆಗಳನ್ನ ನೋಡ್ಕೊಂಬಂದಲು ನಾನು ಮತ್ತಿದನ್ನೆಲ್ಲ ನೋಡಿ ಅನುಭವಿಸ್ಬೇಕಲ್ಲ. ನಂದು ಕರ್ಮ. ಬುದ್ಧಿರ್ಬಲಮೇಶೋಧೈರ್ಯಂ ನಿರ್ಭಯಿತ್ವಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ಭವೇ. ಮೀನಾ, ಇಡ್ಲಿ ಎಲ್ಲ ಮಾಡಾಯ್ತಾ?
ಮೂವತ್ತೇ ಆಯ್ತು, ಚಟ್ನಿ ಒಂದು ಮಾಡ್ತಾ ಇದ್ದೀನಿ. ಖಾರವಾಗಿ ಮಾಡು. ಮಕ್ಕಳು ಬೆಳೆಯೋ ಮಕ್ಕಳು ಉಪ್ಪು ಖಾರ ಚೆನ್ನಾಗಿ ತಿನ್ಬೇಕು, ಸ್ವೀಟ್ ಆಗಿರ್ಲಿ ನಾಜೂಕಾಗಿರ್ಲಿ ಅಂತ ಭಾಷಣ ಬಿಗಿದು ಬಿಟ್ರೆ ನಾನೇನಿಲ್ಲ ಆಮೇಲೆ ಕೊಳ್ಳಿ ದೆಬ್ಬ ಆಗ್ಬಿಡ್ತೀನಿ ಅಷ್ಟೇ. ಅತ್ತೆ ಗ್ಯಾಸ್ ಹತ್ರ ನಿಂತ್ಕೋಬೇಡಿ, ಮೊದ್ಲು ಹೊರಡಿ ಇಲ್ಲಿಂದ. ಯಾಕೆ? ಕೊಳ್ಳಿ ದೇವ ಬೆಂಕಿ ಇಟ್ಕೊಂಡಿರುತ್ತಂತೆ, ಗ್ಯಾಸ್ ಹತ್ರ ಬಂದು ಅದು ಉರ್ದು ಮನೆಗೇನಾದ್ರೂ ಅಪಾಯ ಆಗ್ಬಿಟ್ರೆ? ಆಹಾ, ಕಾಯ್ತಾ ಇದೆಯಲ್ವಾ ಆತರ ಏನಾದ್ರು ಆಗ್ಲಿ ಅಂತ. ರೋಹಿಣಿ ಶ್ರುತಿ ಕೆಲ್ಸಕ್ಕೆ ಹೋಗ್ತಾರೆ, ಬೇಗ ತಂದು ಬರ್ಸು. ರೋಹಿಣಿ ಬಾಮ್ಮ, ಇಡ್ಲಿ ರೆಡಿ ಆಗಿದೆ. ನೀನು ಕೇಳಿದೆ ಅಂತ ಪುದೀನ ಚಟ್ನಿನೂ ಮಾಡಿಸಿದೀನಿ, ಬಾ ತಿನ್ನು. ಅಯ್ಯೋ ಅತ್ತೆ, ಇಡ್ಲಿ ಬೇಕು ಅಂತ ನಾನು ಆಸೆ ಪಟ್ಟು ಕೇಳಿದ್ ನಿಜ. ಆದ್ರೆ ಈಗ ಯಾಕೋ ದೋಸೆ ತಿನ್ಬೇಕು ಅಂತ ಅನ್ನಿಸ್ತಿದೆ. ಹೌದಾ, ಇರು ನಾನು. ರೋಹಿಣಿ ಅವರೇ, ಆಗ್ಲೇ ಇಡ್ಲಿ ಬೇಕು ಅಂತ ಕೇಳಿದ್ರಿ ತಾನೆ? ಹೌದು ಮೀನಾ, ಬಟ್ ಈಗ ಯಾಕೋ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ. ಅಲ್ಲ, ಅದು ನಾನು ಈಗ ಇಡ್ಲಿ ಮಾಡಿದ್ದೀನಲ್ಲ. ಅಯ್ಯೋ, ಅದಕ್ಕೇನಂತೆ ಈಗ? ಅದೇ ಇಡ್ಲಿ ಹಿಟ್ಟಲ್ಲಿ ಒಂದು 4 ದೋಸೆ ಹಾಕಿದ್ರೆ ಏನು ಏನಾಗೋಗುತ್ತೆ ಹೇಳು? ಸರಿ. ಅವತಾರ ಮಾಡ್ತಾಳೆ ನೀನ್. ಬಾ ಬಾ, ನಾನೊಂದು ವಿಷಯ ಹೇಳ್ತೀನಿ, ಬಾ ನೀನು. ಕೂತ್ಕೊ ನೀನು. ಅವಳು ದೋಸೆ ಮಾಡ್ಕೊಡ್ತಾಳೆ, ಅಲ್ಲಿವರೆಗೂ ಆ್ಯಪಲ್ ತಿನ್ನುವಂತ ಇರು, ಹೊಟ್ಟೆ ಹಚ್ಕೊಂಡಿರ್ಬೇಡ, ಬಂದೇ ಇರು. ಆಹಾ, ಇಲ್ಲ ಸರ್, ಐ ಆಮ್ ರಿಯಲಿ ಸಾರಿ. ನಂಗೆ ಆ ಸೀರಿಯಲ್ಗೆ ಡಬ್ಬಿಂಗ್ ಮಾಡಕ್ ಮನ್ಸೇ ಇಲ್ಲ. ನಂಗೆ ಯಾವ್ದಾದ್ರು ಬೇರೆ ಪ್ರಾಜೆಕ್ಟ್ ಇದ್ರೆ ಪ್ಲೀಸ್ ಲೆಟ್ ಮೀ ನೋ. ಮತ್ತಿನ್ನೇನ್ ಸರ್, ಯಾವಾಗ ನೋಡಿದ್ರು ಸೊಸೆ ಕಾಟ ಕೊಡೋ ಅತ್ತೆ. ಯಾರು ನೋಡ್ತಾರೆ ಅಂತದನ್ನೆಲ್ಲ ಈಗಿನ ಕಾಲದಲ್ಲಿ? ಆ್ಯಂಡ್ ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ ಇರಬೇಕು, ರಿಯಾಲಿಟಿ ಇರಬೇಕು. ಐ ಲೈಕ್ ದ್ಯಾಟ್. ಈಗಿನ ಕಾಲದ ಸೊಸೆಯರು ಅದ್ರಲ್ಲೂ ನನ್ನಂತವಳಿಗೆ ಕಾಟ ಕೊಡೋಕ್ ಬಂದ್ರೆ ತೆಗದ್ ಮೂತಿಗೆ ಬಾರಿಸ್ಬಿಡ್ತೀನಿ, ಇಲ್ಲಾಂದ್ರೆ ಚೂಡಿ ಚುಚ್ಚ ಬಿಡ್ತೀನಿ. ಓಕೆ ಫೈನ್ ಸರ್, ಒಂದು 10 ದಿನ ನಿಮ್ಗೋಸ್ಕರ ಡಬ್ಬಿಂಗ್ ಮಾಡ್ಕೊಡ್ತೀನಿ. ಬಟ್ ಅಷ್ಟರಲ್ಲಿ ಯಾರನ್ನಾದ್ರೂ ಹುಡುಕ್ಬಿಟ್ಟು ರಿಪ್ಲೇಸ್ ಮಾಡಿಬಿಡಿ. ನನಗೆ ಯಾವ್ದಾನ ಹೊಸ ಪ್ರಾಜೆಕ್ಟ್ ಇದ್ರೆ ಪ್ಲೀಸ್ ಲೆಟ್ ಮೀ ನೋ. ಓಕೆ ಸರ್, ಥ್ಯಾಂಕ್ ಯು. ಏನಮ್ಮ ಶ್ರುತಿ ಅದು? ಅತ್ತೆಗೆ ಮೂತಿಗೆ ತಿವಿದು ಬಿಡ್ತೀನಿ, ಚಾಕು ತಗೊಂಡು ಚುಚ್ಚಿಬಿಡ್ತೀನಿ ಅಂತೆಲ್ಲ ಹೇಳ್ತಿದ್ಯಲ್ಲ. ಅಯ್ಯೋ, ಸೀರಿಯಲ್ ಡಬ್ಬಿಂಗ್ ವಿಷಯ ಆತೆ. ಓ ಸೀರಿಯಲ್ಲ, ಅದೆಲ್ಲ ಹಂಗೆ ಕಣಮ್ಮ. ಇನ್ನು ಸೊಸೆಗೆ ಕಾಟ ಕೊಡೋ ಅತ್ತೆ ಎಂದ್ರೇನೆ ತೋರಿಸ್ತಾರಪ್ಪ ಅಲ್ವಾ? ನನ್ನ ನೋಡು, ನಾನೆಷ್ಟು ಫ್ರೆಂಡ್ಲಿಯಾಗಿ ಜಾಲಿಯಾಗಿರ್ತೀನಲ್ವಾ? ನಿಮ್ ಹತ್ರ ದ್ವೇಷನೇ ಕಟ್ಕೊಳ್ಳಲ್ಲಪ್ಪ ನಾನು. ನಿಮ್ಮ ಅದೃಷ್ಟ ಅತ್ತೆ, ನೀವು ತುಂಬಾ ಒಳ್ಳೆಯವರು. ನೀವೇನಾದ್ರೂ ಆ ಸೀರಿಯಲ್ ಅತ್ತೆ ತರ ತುಂಬಾ ಹಿಂಸೆ ಕೊಡೋರ್ ತರ ಆಗಿದ್ದಿದ್ರೆ ಚುಚ್ಚ ಬಿಡ್ತಿದೆ. ಮೀನಾ ಬಾಯಿಲಿ ಆತೆ. ಏನಿದು? ಅದು ಚಟ್ನಿಗೆ ಖಾರ ಕಮ್ಮಿ ಆಗಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇನ್ನೊಂದೆರಡು ಮೆಣಸಿಗೆ ಹತ್ತಿದೆ. ಇಳಿಸು ಇಳಿಸು. ಶ್ರುತಿ, ನಿನಗೂ ದೋಸೆ ಮಾಡಕ್ ಹೇಳೇನಮ್ಮ? ಬೇಡ ಅತ್ತೆ, ಅದ್ ತಿಂದ್ರೆ ತುಂಬಾ ಬಾಯಾರಿಕೆ ಆಗುತ್ತೆ. ನಂಗೆ ಒಂದು ಆಮ್ಲೆಟ್ ಮಾಡಕ್ ಹೇಳ್ತೀರಾ? ಓ, ಮಾಡ್ಸ್ಬಿಡೋಣ. ಆಮ್ಲೆಟಾ? ಯಾಕೆ ಆಮ್ಲೆಟ್ ಅಂದ ತಕ್ಷಣ ಬಾಯ್ ಬಿಡ್ತಿದ್ಯಾ? ರೋಹಿಣಿ, ನಿನ್ಗೂ ಆಮ್ಲೆಟ್ ಮಾಡಕ್ ಹೇಳೇನಮ್ಮ? ಮೀನಮ್ಮ, 2 ಮೊಟ್ಟೆ ಫ್ರಿಡ್ಜ್ ತೆಗೆದು ಹಂಗಾಕಿ ಆಮ್ಲೆಟ್ ಮಾಡ್ಕೊಟ್ಬಿಡು. ಅದೇ ದೋಸೆ ಮಾಡ್ತಿದ್ದೀನಿ. ಅಯ್ಯೋ, ನಿನ್ಗೇನ್ ಕೈ ಸೌದೋಗುತ್ತಾ? ಆಮ್ಲೆಟ್ ಮಾಡ್ಬಿಟ್ರೆ ಅದನ್ನ ತೆಗೆದು ಪಕ್ಕಕ್ಕಿಟ್ಟು ಆಮ್ಲೆಟ್ ಮಾಡ್ಕೊಡು. ನಿಜ 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 ನಿಜ. ಅವಳು ಕೆಲಸ ಮಾಡಿದ್ರೆ ಕೈ ಏನು ಸೌದೋಗುತ್ತಾ? ಸೌದೋಗತ್ತೇನೆ ಇಲ್ಲ ತಾನೆ? ಮತ್ತೆ ಏನಾಗೋದಿಲ್ಲ, ಕೆಲಸ ಮಾಡ್ಕೊಡ್ತಾಳೆ. ಆದರೆ ಇವತ್ತು ಅವಳು ಕೆಲಸ ಮಾಡೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಏನಂತೀರಾ? ಏನು ಮಾಡಬೇಕು? ಮೊಟ್ಟೆ ಹಾಕಬೇಕಲ್ಲ. ಎಷ್ಟು ಮೊಟ್ಟೆ ಹಾಕಬೇಕು? 2. ಎರಡೇನಾ? ಓಕೆ, ಆಯ್ತು ಆಯ್ತು ಆಯ್ತು. ಸಕ್ರೆ, 2 ಮೊಟ್ಟೆ ತಾನೆ? ಕಣ, ಅದು ಎಷ್ಟು ಸಲ ಕೇಳ್ತೀಯ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಓಕೆ. ಮೊದಲನೇ ಮೊಟ್ಟೆ ಸ್ವೀಟ್ ಟಪಾಕ್ ಠಾಪಾಕ್. 2ನೇ ಮೊಟ್ಟೆ ಸ್ವೀಟ್ ಟಾಪಾಕ್. ಏನ್ ಮಾಡ್ತಿದ್ದೀರಾ ನೀವು?